ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ಕ್ಲಾಸಲ್ಲಿ ಇಂದು ನಡೆದ VA ಎಕ್ಸಾಮ್ನ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1. ಪ್ರಧಾನ ವಾಕ್ಯದಲ್ಲಿಯ ಅನೇಕ ವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಆಪ್ಷನ್ 2 ಅರ್ಧ ವಿರಾಮ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದದ ಯಾವ ಸಂಧಿಗೆ ಸೇರುತ್ತದೆ? ಇದು ಆಪ್ಷನ್ 1 ವಕಾರಾಗಮ ಸಂಧಿಗೆ ಸೇರುತ್ತದೆ. 3ನೇ ಪ್ರಶ್ನೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೆಯಿರಿ. ಹುಡುಗ ರೂಢನಾಮ, ಹಾವಾಡಿಗ ಅನ್ವರ್ಥನಾಮ. 4ನೇ ಪ್ರಶ್ನೆ. ಎಳೆಗರು ಈ ಸಂಧಿಯ ಪದವನ್ನು ಬರೆಯಿರಿ. ಎಳೆಯ ಪ್ಲಸ್ ಕರು ಎಳೆಗರು. ಆಪ್ಷನ್ 2. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಯಾವುದು? ಇದಕ್ಕೆ ಉತ್ತರ ಆಪ್ಷನ್ 3 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ 6ನೇದು. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. ಗ್ರಂಥಿ ಗಂಟು, ಚತುರ್ಥಿ ಚೌತಿ, ಗೂಕ ಗೂಬೆ. ಅದೇ ರೀತಿ 4ನೇ ಆಪ್ಷನ್ ರಿಸಿ ಋಣ. 7ನೇ ಪ್ರಶ್ನೆ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಇದಕ್ಕೆ ಆಪ್ಷನ್ 4 ಗುಣವಾಚಕ ಕೆಟ್ಟದು ಅಥವಾ ಕೆಟ್ಟದು ಅಂದ್ರೆ ಒಳ್ಳೆಯದು. ಕೆಟ್ಟದು ಒಳ್ಳೆಯದು. ಆಪ್ಷನ್ 4. 8ನೇ ಪ್ರಶ್ನೆ. ಆ ಪಟ್ಟಿಯಲ್ಲಿನ ತತ್ಸಮ ತದ್ಭವಗಳನ್ನು ಬಾ ಪಟ್ಟಿಯಲ್ಲಿನ ತತ್ಸಮ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಉತ್ತರ ಆಪ್ಷನ್ 1 ಗುಂಪಿಗೆ ಸೇರದ ಪದ ಜೋಡಿಸಿ ಗುರುತಿಸಿ. ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು ಇವೆಲ್ಲ ವಿರುದ್ಧಾರ್ಥಕ ಪದಗಳಾಗುತ್ತೆ. ತೆಗಳಿಕೆ, ಬಿಕ್ಕಳಿಕೆ ಇದು ವಿರುದ್ಧಾರ್ಥಕ ಪದ ಅಲ್ಲ. ಹಾಗಾಗಿ ಆಪ್ಷನ್ 4 ಡಿ ಸರಿ. 10ನೇ ಪ್ರಶ್ನೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಆಪ್ಷನ್ 1 ಇರ್ಬೋದು ಕೇಶಿರಾಜ ಅಥವಾ ನಾಗವರ್ಮ. ಇವೆರಡು ಆಪ್ಷನ್ ಅಲ್ಲಿ ಇರುತ್ತೆ. ಸ್ಟಾರ್ ಮಾರ್ಕ್ ಇದಕ್ಕೆ. 11ನೇ ಪ್ರಶ್ನೆ. ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಇವುಗಳನ್ನ ಸಂಧ್ಯಾಕ್ಷರಗಳು ಅಂತಂದೇಳಿ ಕರೆಯುತ್ತೇವೆ. 12ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಆಪ್ಷನ್ 3 ಅಕ್ಕ. ವ್ಯಂಜನಾಕ್ಷರಗಳಿಗೆ ಸ್ವರಗಳ ಸೇರಿ ಆಗುವ ಅಕ್ಷರಗಳು ಯಾವುವು? ಅವುಗಳನ್ನ ನಾವು ಗುಣಿತಾಕ್ಷರಗಳು ಅಂತಂದೇಳಿ ಕರಿತೀವಿ. ಆಪ್ಷನ್ 3. 14ನೇ ಪ್ರಶ್ನೆ. ಶೇಷ ಪದದ ವಿರುದ್ಧಾರ್ಥಕ ಪದ ಯಾವುದು? ಶೇಷ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ 4 ನಿಶ್ಶೇಷ. ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ. ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ. ಆರ್ದ್ರ ಅಂತಂದೇಳಿ ಹಸಿಯಾದ, ಶುಷ್ಕ ಅದಕ್ಕೆ ವಿರುದ್ಧಾರ್ಥಕ ಪದ. 16ನೇ ಪ್ರಶ್ನೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಇದಕ್ಕೆ ಉತ್ತರ ಆಪ್ಷನ್ 1 ಉತ್ತ. 17ನೇ ಪ್ರಶ್ನೆ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇದಕ್ಕೆ ಉತ್ತರ ವರ್ತಮಾನ ಕಾಲವನ್ನು ಸೂಚಿಸುತ್ತದೆ. 18ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಇವುಗಳಲ್ಲಿ ಆಪ್ಷನ್ 3 ಪ್ರೀತಿ ಭಾವನಾಮಕ್ಕೆ ಉದಾಹರಣೆಯಾಗಿರುವಂತ ಪದವಾಗಿದೆ. 19ನೇ ಪ್ರಶ್ನೆ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಕುದಿಸು. 20ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಇದಕ್ಕೆ ಉತ್ತರ ಆಪ್ಷನ್ 2 ತಾತ್ಪರ್ಯ ತತ್ವ. ಆಪ್ಷನ್ 2. 21ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಉತ್ತರ ಸೂರ್ಯ ಅಂದ್ರೆ ಅಜ.
22ನೇ ಪ್ರಶ್ನೆ, ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರ್ಯಾರು? ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಅಂತಂದೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನನ್ನ ಕರೀತಿದ್ರು. 23ನೇ ಪ್ರಶ್ನೆ, ಆಶ್ಮಾರೋಹಣ ಈ ಶಬ್ದದ ಅರ್ಥ? ಆಶ್ಮಾರೋಹಣ ಶಬ್ದದ ಅರ್ಥ ಕಲ್ಲನ್ನೇರುವುದು. 24ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನ ಗಮನಿಸಿ. ಯತಿ ಅಂದರೆ ವಿರಾಮ, ಇದು ಸರಿ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ, ಇದಕ್ಕೆ ಉತ್ತರ ಆಪ್ಷನ್ 1, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ ಮಾತ್ರ ಸರಿ. 25ನೇ ಪ್ರಶ್ನೆ, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಇದಕ್ಕೆ ಉತ್ತರ ಆಪ್ಷನ್ 1, ನಮಗೆ ಉಪಾಧ್ಯಾಯರು, ನಮ್ಮ ಉಪಾಧ್ಯಾಯರು, ನಮಗೆ ಉಪಾಧ್ಯಾಯರು. 20ನೇ ಪ್ರಶ್ನೆ, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿ ಗುರುತಿಸಿ. ಅಕ್ಕಮಹಾದೇವಿ ಮಹೇಶ್ವರ ತಪ್ಪು, ಬಸವಣ್ಣ ಚನ್ನಮಲ್ಲಿಕಾರ್ಜುನ ತಪ್ಪು, ಮಡಿವಾಳರ ಮಾಚಿದೇವ ಇವರು ಕಲಿದೇವರ ದೇವ ಅಂತಂದೇಳಿ ಇವರ ಅಂಕಿತ ನಾಮ. ಉರಿಲಿಂಗ ಪೆದ್ದಿ ಅಂದ್ರೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಆಪ್ಷನ್ 3 ಸಿ ಮತ್ತು ಡಿ. 27ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಆಪ್ಷನ್ 4 ದಿಕ್ ಪ್ಲಸ್ ದೇಶ, ದಿಕ್ ಪ್ಲಸ್ ದೇಶ ಇದನ್ನು ಕೂಡಿಸಿ ಬರೆದಾಗ ದಿಗ್ದೇಶ ಅಂತ ಆಗುತ್ತೆ. ಆಪ್ಷನ್ 2. 29ನೇ ಪ್ರಶ್ನೆ, ಉದಕ, ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಯಾವುದು ಅಂತಂದ್ರೆ ಆಪ್ಷನ್ 3 ನೀರು. ಕನ್ನಡ ಕಾದಂಬರಿಯ ಪಿತಾಮಹ ಎನಿಸಿಕೊಂಡವರು ಗಳಗನಾಥ. 31ನೇ ಪ್ರಶ್ನೆ, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ದಾರಾ ಬೇಂದ್ರೆ, ನಾದಲೀಲೆ. ಆಪ್ಷನ್ 1. 32ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನ ಆರಿಸಿ ಬರೆಯಿರಿ. ವೇತ್ರ, ಔಷಧ, ಋಷಿ, ಬೇಸಗೆ. ಬೇಸಗೆ ಆಪ್ಷನ್ 4. ಕಾಂತಾರ ಪದದ ಸಮಾನಾರ್ಥಕ ಪದ ರೂಪಗಳು ಯಾವುವು? ಆಪ್ಷನ್ 1 ಅಡವಿ, ಅರಣ್ಯ, ವಿಪಿನ, ಕಾಡು. ಇಷ್ಟು ಎಂಬುದು ಪರಿಮಾಣವಾಚಕ. ಆಪ್ಷನ್ 2. 35ನೇ ಪ್ರಶ್ನೆ, ನ, 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 ಮ ಈ ಅಕ್ಷರಗಳ ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ. ಇದಕ್ಕೆ ಆಪ್ಷನ್ 1 ಅನುನಾಸಿಕ ಸಂಧಿ. 36ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯಗಳನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದಕ್ಕೆ ಆಪ್ಷನ್ 2 ಕೂಡಲೇ. 37ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಪ್ರಾಕೃತ ಭಾಷೆ. ಆಪ್ಷನ್ 1. 38ನೇ ಪ್ರಶ್ನೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಇದು ದುಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿರುತ್ತೆ. ಪತರಗುಟ್ಟು ಈ ನುಡಗಟ್ಟಿನ ಅರ್ಥ ಹೆದರು. ಆಪ್ಷನ್ 3. 40ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ. ಇದಕ್ಕೆ ಉತ್ತರ ಆಪ್ಷನ್ 1 ಭ್ರಷ್ಟಾಚಾರ. 40ನೇ ಪ್ರಶ್ನೆ, ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. 41ನೇ ಪ್ರಶ್ನೆ, ಉತ್ತರ ಆಪ್ಷನ್ 3 ಪಾರಮಾರ್ಥಿಕ. 42ನೇ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರವಲ್ಲ? ಇದಕ್ಕೆ ಶ್ಲೇಷ. ಉತ್ತರ ಆಪ್ಷನ್ 2. ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಫೋರೆನ್ಸಿಕ್ ಸೈನ್ಸ್ ಅಂತಂದು ಹೇಳಿದ್ರೆ ವಿಧಿ ವಿಜ್ಞಾನ. ಆಪ್ಷನ್ 3. 44ನೇ ಪ್ರಶ್ನೆ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಇದು ಆಪ್ಷನ್ 3 ಲೋಪ ಸಂಧಿಗೆ ಉದಾಹರಣೆ. ಕಳುವೆಯರ
ಪದದ ಗ್ರಾಂಥಿಕ ರೂಪ ಯಾವುದು? ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. 46ನೇ ಪ್ರಶ್ನೆ. ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ಅಂತಂದೇಳಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 4. 47ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನ ಗುರುತಿಸಿ. ಇದಕ್ಕೆ ಉತ್ತರ ಆಪ್ಷನ್ 3. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. 66,38,057. ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. ಆಪ್ಷನ್ 3. 49ನೇ ಪ್ರಶ್ನೆ. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನ ಗುರುತಿಸಿ. ಆಪ್ಷನ್ 3. ಆಹಾಹ, ಸೂರ್ಯನಿಗೂ ಗ್ರಹಣವೇ. ಪ್ರಶ್ನಾರ್ಥಕ ಚಿಹ್ನೆ ಕೊನೆಯಲ್ಲಿರಬೇಕು. 50ನೇ ಪ್ರಶ್ನೆ. ಈ ಕೆಳಗಿನ ಗಾದೆ ಮಾತನ್ನ ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೊಳ ನೈದರಂತೆ. ಆಪ್ಷನ್ 2. ಥ್ಯಾಂಕ್ ಯು ಫ್ರೆಂಡ್ಸ್.